ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆ ಕಟ್ಟೋಕ್ಕೂ ಆಗೋಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳಬಹುದು. ಈ ಮಾತು ಖಂಡಿತ ಸುಳ್ಳಲ್ಲ. ಇಲ್ಲಿ ಬಗ್ಗಿದಷ್ಟು ತುಳಿಯೋರೇ ಜಾಸ್ತಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ತುಂಬ ದಿನಗಳಿಂದ ಕೆಲವರದ್ದೊಂದು ಗೋಳಿತ್ತು. ಟ್ರಂಪ್ ಭಾರತದ ವಿರುದ್ಧ ಅಷ್ಟೆಲ್ಲ ಮಾತಾಡ್ತಾ ಇದ್ರು, ಯಾಕೆ ಮೋದಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಿಲ್ಲ, ಯಾಕೆ ಟ್ಯಾರಿಫ್ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಂತ, ಯಾಕೆ ಅಮೇರಿಕಾಗೆ ಪಾಠವನ್ನು ಕಲಿಸ್ತಾ ಇಲ್ಲ ಅಂತ. ನಮ್ಮ ಟ್ವಿಟರ್ ಶೂರರೊಬ್ಬರಂತೂ ಮೋದಿಜಿ ಹೆದರ್ಕೊಂಡು ಬಿಟ್ಟಿದ್ದಾರೆ ಅಂತಲೂ ಹೇಳಿದರು. ಆದರೆ ಇವತ್ತು ನೋಡಿ, ಮೋದಿಜಿ ಹಾಗೂ ಭಾರತದ ತಾಕತ್ತು ಏನು ಅನ್ನೋದು ಸಾಬೀತಾಗಿದೆ. ಮೋದಿಜಿ ಹೆದರೋದು ಬಿಡಿ, ಇವತ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಮೋದಿಜಿಯನ್ನು ಬೇಡ್ಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ. ಒಂದು ಕಡೆ ರಿವರ್ಸ್ ಟಾರಿಫ್, ಇನ್ನೊಂದು ಕಡೆ ಭಾರತ ಹಾಗೂ ರಷ್ಯಾಗೆ ಹತ್ತಿರ ಆಗ್ತಾ ಇರುವಂತಹ ಇಸ್ರೇಲ್. ಈಗ ಸ್ವತಃ ಟ್ರಂಪ್ ಭಾರತದ ಮುಂದೆ ಮಂಡಿಯೂರ್ತಾ ಇದ್ದಾರೆ. ಯಾಕೆ, ಏನು, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಮೊದಲಿಂದಲೂ ಕೂಡ ಇದರದ್ದೊಂದು ಕೆಟ್ಟ ಬುದ್ಧಿ ಇದೆ. ಯಾವುದಾದ್ರೂ ಚಿಕ್ಕ ಪುಟ್ಟ ದೇಶಗಳು ಅಥವಾ ಬಲಹೀನ ರಾಷ್ಟ್ರಗಳು ಇಷ್ಟ ಆಯಿತು ಅಂದ್ಕೊಳ್ಳಿ, ಮೊದಲು ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಜಗದೇ ಇದ್ದಾಗ ಟ್ಯಾರಿಫ್ ಹಾಕ್ತಾರೆ. ಯಾವುದಕ್ಕೂ ಒಪ್ಪದಿದ್ದಾಗ ಮಿಲಿಟರಿಯನ್ನು ಬಳಸಿ ಅದನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ 106 ವರ್ಷಗಳಿಂದ ಇಂಥ ಕೆಲಸಗಳನ್ನು ಮಾಡಿಕೊಂಡೇ ಬಂದಿದೆ. 1803ರಲ್ಲಿ ಇದೇ ಅಮೇರಿಕಾ ಫ್ರಾನ್ಸ್ನಿಂದ ಲೂಸಿಯಾನವನ್ನು $15 ಮಿಲಿಯನ್ ಖರೀದಿ ಮಾಡುತ್ತೆ. ನಂತರ 1853ರಲ್ಲಿ ಮೆಕ್ಸಿಕೋದಿಂದ ಸದರ್ನ್ ಅರಿಜೋನಾ ಮತ್ತು ಮೆಕ್ಸಿಕೋದ ಭಾಗಗಳನ್ನು $10 ಮಿಲಿಯನ್ ಪಡೆದುಕೊಳ್ಳುತ್ತೆ. 1867ರಲ್ಲಿ ರಷ್ಯಾದಿಂದ ಅಲಸ್ಕಾವನ್ನು ಕೇವಲ $7.2 ಮಿಲಿಯನ್ ಮತ್ತು 1917ರಲ್ಲಿ ಡೆನ್ಮಾರ್ಕ್ನಿಂದ ವರ್ಜಿನ್ ಐಲ್ಯಾಂಡನ್ನು $25 ಮಿಲಿಯನ್ ಖರೀದಿ ಮಾಡುತ್ತೆ ಅಮೆರಿಕ. ಹೀಗೆ ಹಂತ ಹಂತವಾಗಿ ಖರೀದಿಸುವ ಮೂಲಕ ಈ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ನಿರ್ಮಾಣ ಆಗಿದೆ. ಈಗ ಇದೇ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಗ್ರೀನ್ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ $700 ಮಿಲಿಯನ್ ಆಫರ್ ಕೊಟ್ಟಿರೋದು ಸದ್ಯ ದೊಡ್ಡ ಬೆಳವಣಿಗೆ ಆಗಿದೆ. ಆದರೆ ಟ್ರಂಪ್ಗೆ ಈಗೊಂದು ವಿಷಯ ಚೆನ್ನಾಗಿ ಅರ್ಥ ಆಗಿದೆ. ಭಾರತವನ್ನು ನಾವು ಹೆದರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ, ಅವರನ್ನು ಮುಟ್ಟೋದಕ್ಕೂ ಆಗೋದಿಲ್ಲ ಅನ್ನೋದು. ಯಾಕಂದರೆ ಇಲ್ಲಿ ಕೂತಿರೋದು ನರೇಂದ್ರ ಮೋದಿ. ಸದ್ಯ ಮೋದಿಜಿಗೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡ ಮನ್ನಣೆ ಸಿಗ್ತಾ ಇದೆ. ಭಾರತ ಒಂದು ಉದಯೋನ್ಮುಖ ಜಾಗತಿಕ ಸೂಪರ್ ಪವರ್, ಅಂದರೆ ಎಮರ್ಜಿಂಗ್ ಗ್ಲೋಬಲ್ ಸೂಪರ್ ಪವರ್ ಆಗಿ ಹೊರಹೊಮ್ತಾ ಇದೆ. ಇದೆಲ್ಲ ಗೊತ್ತಾಗಿಯೇ ಟ್ರಂಪ್ ಈಗ ಮೋದಿಜಿಯ ಮುಂದೆ ಏನೂ ಮಾಡೋದಕ್ಕಾಗ್ತಿಲ್ಲ. ಸೊ ಮೋದಿಜಿಯ ಬಳಿಯೇ ಟ್ರಂಪ್ ಸಹಾಯ ಬೇಡುವಂತಹ ಸ್ಥಿತಿಗೆ ಬಂದಿದ್ದಾರೆ. ಹೌದು ವೀಕ್ಷಕರೇ, ಟ್ರಂಪ್ಗೆ ಈಗ ಮೋದಿಜಿಯ ಸಹಕಾರ ಬೇಕಾಗಿದೆ. ಗಾಜಾ ವಿಷಯದಲ್ಲಿ ಮೋದಿಜಿ ಸಹಾಯವನ್ನು ಟ್ರಂಪ್ ಕೇಳ್ಕೊಳ್ತಾ ಇದ್ದಾರೆ. ಗಾಜಾದ ಶಾಂತಿ ಯೋಜನೆಯಲ್ಲಿ ಮೋದಿಜಿಗೆ ಆಮಂತ್ರಣ ಕೊಟ್ಟಿರೋದು ಜಾಗತಿಕ ಮಟ್ಟದಲ್ಲೀಗ ತುಂಬ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಮೂಲಗಳ ಪ್ರಕಾರ ಅಮೇರಿಕ ಈ ಯೋಜನೆಯನ್ನು ವಿಶ್ವಸಂಸ್ಥೆಯನ್ನೇ ಬದಲಿಸಿ ಅದರ ಬದಲಿಗೆ ನ್ಯೂ ಬೋರ್ಡ್ ಆಫ್ ಪೀಸ್ ಅನ್ನೋ ಹೊಸ ವ್ಯವಸ್ಥೆಯನ್ನು ರಚಿಸುವಂತಹ ಉದ್ದೇಶವನ್ನು ಹೊಂದಿದೆ. ಅಂದರೆ ವಿಶ್ವಸಂಸ್ಥೆಯ ಬದಲಿಗೆ ಬೇರೆಯದ್ದೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಆದರೆ ಇದು ಕೇವಲ ಅಮೇರಿಕಾದ ಕಂಪನಿಗಳಿಗಷ್ಟೇ ಲಾಭ ಮಾಡಿಕೊಡುವ ಒಂದು ವ್ಯವಹಾರದ ತಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈಗ ಅಮೇರಿಕಾದ ಬಾಂಬ್ಗಳಿಂದ ನಾಶ ಆದಂತಹ ಗಾಜಾವನ್ನು ಮರುನಿರ್ಮಾಣ ಮಾಡೋದಕ್ಕೆ ಬೇರೆ ಬೇರೆ ದೇಶಗಳಿಂದ $1 ಬಿಲಿಯನ್ ಹಣವನ್ನು ಸಂಗ್ರಹಿಸೋದು ಇವರ ಪ್ರಮುಖ ಟಾರ್ಗೆಟು. ಹೀಗಾಗಿ ಮೋದಿಜಿಯ ಬಳಿ ಟ್ರಂಪ್ ಹೂಡಿಕೆ ಮಾಡೋದಕ್ಕೆ ಹಣವನ್ನು ಕೇಳ್ಕೊಂಡಿದ್ದಾರಂತೆ. ಆದರೆ ಭಾರತ ಈ ಯೋಜನೆಗೆ ಹಣ ಹೂಡಿಕೆ ಮಾಡೋ ಸಾಧ್ಯತೆ ತುಂಬ ಕಡಿಮೆ ಇದೆ.
ಅಮೇರಿಕಾದ ಲೆಕ್ಕಾಚಾರ ಹಾಗೂ ಅವರ ಬಿಸ್ನೆಸ್ ಹೆಂಗಿದೆ ನೋಡಿ. 1776ರಲ್ಲಿ ಅಮೇರಿಕ ಸ್ಥಾಪನೆ ಆಗುತ್ತೆ. ಅವತ್ತಿಂದ ಕೂಡ ಇವರು ಎಲ್ಲಿಗೆ ಹೋದರು, ಯಾವುದೇ ನೆಲದಲ್ಲಿ ಕಾಲಿಟ್ಟರು ಅಲ್ಲಿನ ಸರ್ಕಾರಗಳನ್ನು ಬದಲಾಯಿಸೋದಕ್ಕೆ ಹೊರಡ್ತಾರೆ. ನೆನಪಿರಲಿ, ಭಾರತದಲ್ಲೂ ತುಂಬ ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಇದೇ ವಿಷಯವಾಗಿ. ಮೋದಿಜಿಯನ್ನು ಕೆಳಗಿಳಿಸಿ ದಂಗೆ ಎಬ್ಬಿಸೋದಕ್ಕೆ ವಿರೋಧ ಪಕ್ಷಗಳ ಸಹಾಯವನ್ನು ಕೂಡ ಪಡೆದಿತ್ತು. ಇದ್ಯಾವುದೂ ಆಗದೇ ಇದ್ದಾಗ ಸೆಕೆಂಡ್ ಸ್ಟೆಪ್ಗೆ ಹೋಗ್ತಾರೆ. ಅಂದರೆ ಮಿಲಿಟರಿ ಕ್ರಮದ ಬೆದರಿಕೆ ಹಾಕ್ತಾರೆ. ಬಲಪ್ರಯೋಗ ಅಥವಾ ಬೆದರಿಕೆಯ ಮೂಲಕ ಸಂಧಾನ ನಡೆಸಿ ನಂತರ ವ್ಯವಹಾರದ ಒಪ್ಪಂದಗಳಿಗೆ ಅವರಿಂದ ಸಹಿ ಮಾಡಿಸ್ಕೊಳ್ಳೋದು ಅಮೇರಿಕಾದ ಸ್ಟ್ರಾಟಜಿ. ಒಂಥರ ಅಮೇರಿಕ ವೀರಭೋಗ್ಯ ವಸುಂಧರ ಅನ್ನೋ ತತ್ವವನ್ನು ಪಾಲಿಸುತ್ತೆ. ಅಂದರೆ ವೀರನಾಗಿರೋರು ಭೂಮಿಯನ್ನು ಆಳಬೇಕು ಅನ್ನೋದು. ಆಗಲೇ ಹೇಳ್ದಂಗೆ ಅಮೇರಿಕಾದ ಮೋಡಸ್ ಆಪರೆಂಡಿ ಏನಿದೆ ಇದು ತುಂಬ ಕ್ಲಿಯರ್ ಆಗಿದೆ. ಮೊದಲು ಬೆದರಿಕೆ ಹಾಕೋದು, ಮಾತು ಕೇಳದೇ ಇದ್ದರೆ ಆರ್ಥಿಕ ನಿರ್ಬಂಧಗಳನ್ನು ಹೇರೋದು, ಅದಕ್ಕೂ ಮಣಿಯದಿದ್ದರೆ ನೇರವಾಗಿ ಮಿಲಿಟರಿ ದಾಳಿ ಮಾಡೋದು. ಈ ಮೂಲಕ ಅವರಿಗೆ ಬೇಕಾದ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆದರೆ ಈಗ ಟ್ರಂಪ್ ಒಂದು ಹೊಸ ಪ್ಲಾನ್ ಇಟ್ಕೊಂಡು ಬಂದಿದ್ದಾರೆ. ಆದರೆ ವಿಶ್ವಸಂಸ್ಥೆಯನ್ನು ಬದಲಿಸೋದಕ್ಕೆ ಭಾರತ $1 ಬಿಲಿಯನ್ ಹಣ ನೀಡೋದಕ್ಕೆ ಮಾತ್ರ ಸಿದ್ಧವಿಲ್ಲ. ಹೀಗಾಗಿ ಭಾರತ ಈ ಯೋಜನೆಯಲ್ಲಿ ಭಾಗಿಯಾಗೋದಿಲ್ಲ. ಆದರೆ ಪಾಕಿಸ್ತಾನ ಬೇಕಾದರೆ ಇಂತಹ ಸ್ಕೀಮ್ಗಳಲ್ಲಿ ತುಂಬ ಈಸಿಯಾಗಿ ಬಿದ್ದುಬಿಡುತ್ತೆ. ಒಂದು ನೆನಪಿರಲಿ ವೀಕ್ಷಕರೇ, ಪಾಕಿಸ್ತಾನ ಯಾವುದನ್ನು ಒಪ್ಕೊಳ್ಳುತ್ತೋ ಅದನ್ನು ಯಾವಾಗಲೂ ಭಾರತ ತಿರಸ್ಕಾರ ಮಾಡುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ಪಾಕಿಸ್ತಾನ ಮೊದಲೇ ಬರ್ಗೆಟ್ಟಿರುವಂತಹ ದೇಶ. ಇಂತಹ ದೇಶ ಅಮೇರಿಕ ಕೊಡೋದಕ್ಕೆ ದುಡ್ಡನ್ನು ಎಲ್ಲಿಂದ ತರುತ್ತೆ ಅಂತ. ಇದು ತುಂಬ ಸಿಂಪಲ್ಲು. ಮೋಸ್ಟ್ಲಿ IMF ಅಥವಾ ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆದು ಅದನ್ನು ಪಾಕಿಸ್ತಾನ ಟ್ರಂಪ್ಗೆ ಕೊಡಬಹುದು. ವೀಕ್ಷಕರೇ, ಇದೆಲ್ಲ ಕೇಳಿದ ಮೇಲೆ ಏನರ್ಥ ಆಯಿತು? ಒಂದಂತೂ ಸ್ಪಷ್ಟ, ಭಾರತ ಮೊದಲಿದ್ದಂಗಿಲ್ಲ. ವಿಶ್ವದ ದೊಡ್ಡಣ್ಣ ಆಗಲಿ ಯಾರೇ ಆಗಲಿ ಯಾರಿಗೂ ನಾವು ಹೆದರೋದಿಲ್ಲ, ಜಗ್ಗೋದು ಇಲ್ಲ. ನಮಗೆ ಸರಿ ಎನಿಸಿದ್ರೆ ನಾವು ಒಪ್ಕೊಳ್ಳೋದು. ಇದು ಇವತ್ತಿನ ಬದಲಾದ ಭಾರತ. ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಅದೇನೆಂದರೆ, ಇಸ್ರೇಲ್ ತನ್ನ ನೆಗೆವ್ ಮರುಭೂಮಿಯಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿರುವಂತಹ ಬಗ್ಗೆ ವದಂತಿಗಳು ಕೇಳಿಬರ್ತಾ ಇದೆ. ಮೂಲಗಳ ಪ್ರಕಾರ ಫಿಲಿಪೈನ್ಸ್ನ ಪಶ್ಚಿಮ ಕರಾವಳಿಯಲ್ಲಿ ಹೆಚ್ಚಿನ ರೇಡಿಯೋ ಆಕ್ಟಿವಿಟಿ ಕಂಡು ಬಂದಿದೆಯಂತೆ. ಆದರೆ ಇವತ್ತಿನ ಕಾಲದಲ್ಲಿ ಅಣ್ವಸ್ತ್ರ ಪರೀಕ್ಷೆಗಳು ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮತ್ತು ಸಿಮ್ಯುಲೇಷನ್ ಮೂಲಕ ನಡೆಯೋದ್ರಿಂದ ಇಸ್ರೇಲ್ ನಿಜವಾಗಿಯೂ ಭೌತಿಕ ಪರೀಕ್ಷೆ ನಡೆಸಿದೆಯಾ ಅನ್ನೋದು ಖಚಿತ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಗ್ರೀನ್ಲ್ಯಾಂಡ್ ಖರೀದಿ ಮತ್ತು ಯುರೋಪ್ ಅಮೇರಿಕ ಸಂಘರ್ಷ. ಅಮೇರಿಕ ಗ್ರೀನ್ಲ್ಯಾಂಡನ್ನು ಖರೀದಿಸೋದಕ್ಕೆ $700 ಬಿಲಿಯನ್ ಆಫರ್ ಆಗಿ ಕೊಟ್ಟಿದೆಯಂತೆ. ರಷ್ಯಾದ ಕ್ಷಿಪಣಿಗಳಿಂದ ಅಮೇರಿಕಾದ ಭೂಭಾಗವನ್ನು ರಕ್ಷಿಸೋದಕ್ಕೆ ಈ ಗ್ರೀನ್ಲ್ಯಾಂಡ್ ಅಮೇರಿಕ ತುಂಬ ಅಗತ್ಯವಾದಂತಹ ಜಾಗ. ಈ ವಿಷಯದಲ್ಲಿ ಡೆನ್ಮಾರ್ಕ್ ಮತ್ತು ಜರ್ಮನಿಯಂತಹ ಯುರೋಪಿಯನ್ ರಾಷ್ಟ್ರಗಳು ಅಮೇರಿಕಾದ ಬೆದರಿಕೆಗೆ ಮಣಿದಿದೆ ಅಂತ ಮೂಲಗಳು ಹೇಳುತ್ತೆ. ಎಂಥ ಅವಸ್ಥೆ ನೋಡಿ ಯುರೋಪಿಯನ್ ಒಕ್ಕೂಟದ್ದು. ಯುರೋಪಿಯನ್ ಒಕ್ಕೂಟಕ್ಕೆ ಅಮೇರಿಕಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರುವಂತಹ ಎಲ್ಲ ಶಕ್ತಿ ಇದ್ದರೂ ಅವರಲ್ಲಿ ಹೋರಾಡುವಂತಹ ಧೈರ್ಯ ಮಾತ್ರ ಇಲ್ಲ. ಎಲ್ಲದಕ್ಕೂ ಹೋಲಿಸಿದ್ರೆ ಭಾರತ ಎಷ್ಟೊಂದು ಪ್ರಭಾವಶಾಲಿಯಾಗಿದೆ ನೋಡಿ. ನಾವು ಎಂತಹ ನಾಯಕತ್ವವನ್ನು ಪಡೆದಿದ್ದೇವೆ ಅನ್ನೋದನ್ನು ಯೋಚನೆ ಮಾಡಲೇಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.